ಆ್ಯಂಡ್ ನಮ್ಮ ಎಂಪ್ಲಾಯೀಸ್ ಏನಿದಾರಲ್ವ ಸರ್ ಕಂಪ್ಲೀಟಾಗಿ ಅವ್ರು ಕ್ಲೀನ್ ಮಾಡದೆ ಹೊರತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದೇ ಇಲ್ಲ. ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡೆ ನೆಕ್ಸ್ಟ್ ಊರಿಯಾಗಿ ತೊಗೊಂಡು ಹೋಗೋದು ಸರ್. ಗರಂ ಮಸಾಲ ಬದಲು ಇದನ್ನ ಬಳಸೋದು? ಖಂಡಿತವಾಗ್ಲೂ ಸರ್, ಕಂಪ್ಲೀಟ್ ಮಿಕ್ಸಿಂಗ್ ಇರುತ್ತೆ. ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಎಲ್ಲ ಮಸಾಲ ಮಾಡಿ ಇಟ್ಕೊಂಡಿರ್ತೀವಲ್ಲ ಸರ್, ನೀವೇ ಮಾಡ್ಕೊಂಡಷ್ಟು ಖುಷಿ ಇದು ಕೊಡುತ್ತೆ. ನಮ್ಮೂರಿಂದ ಕೊಪ್ಪದಿಂದ ಇವತ್ತು 4 ಜನ ಬರ್ತಾ ಇದ್ದಾರೆ. ಅವ್ರು ಬೇಕಾದಷ್ಟು ದುಡ್ಡು, ಅವ್ರು ಚೆನ್ನಾಗಿ ಓದಿದ್ದಾರೆ, ದೊಡ್ಡ ಕೆಲಸದಲ್ಲಿ ಇರ್ಬೋದಾಯಿತು, ಗಂಡ ಹೆಂಡತಿ ಇಬ್ಬರು ತುಮಕೂರು ಸಿಟಿನಲ್ಲಿ ಇರ್ಬೋದಾಗಿತ್ತು. ಹಳ್ಳಿನಲ್ಲಿ ನನ್ನಂಥ ನೊಂದಿರೋ ಮಹಿಳೆಯರಿಗೆ ಕೆಲಸ ಕೊಟ್ಟಿರೋದ್ರಿಂದ ನಮ್ಮ ಸಂಸಾರಗಳು ತುಂಬ ಚೆನ್ನಾಗಿದ್ದಾವೆ, ಚೆನ್ನಾಗಿ ನಡೀತಾ ಇದೆ. ಅವ್ರು ಈಗ ಸಣ್ಣ ಮಟ್ಟದಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಬೆಳಿಬೇಕು, ತುಂಬ ಚೆನ್ನಾಗಿ ಇನ್ನು ಅವ್ರು ಬೆಳಿಬೇಕು. ನಮ್ಮ ಕಂಪ್ನಿನಲ್ಲಿ, ನಮ್ಮ ತ್ರಿಶು ಮಸಾಲದಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಕನ್ಫರ್ಮ್ ಮಾಡ್ಕೊಂತೀನಿ ಅಂತ ಅನ್ನೋದಾದ್ರೆ ಮಿನಿಮಮ್ 50,000 1 lakh ಇನ್ವೆಸ್ಟ್ಮೆಂಟ್ ಇಂದಲೂ ಕೂಡ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಜಸ್ಟ್ 50,000 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದಾ? 100% ಸರ್. ಬಿಸ್ನೆಸ್ 50,000. ಈಗ ಬೇರೆ ಕಂಪನಿನಲ್ಲಿ ಸರ್ ಮಿನಿಮಮ್ 3 ಲಕ್ಷ ಬೇಕು, ಹೌದು 5 ಲಕ್ಷ ಬೇಕು, ಕೇಳಿದ್ದೀನಿ, ಸ್ಕ್ವೇರ್ ಫೀಟ್ ಜಾಗ ಇರಬೇಕು, ಇಷ್ಟು ವೆಹಿಕಲ್ ಇರಬೇಕು ಅಂತ ಎಲ್ಲ ಇರುತ್ತೆ. ಬಟ್ ನಮ್ಮಲ್ಲಿ ಯಾವುದೇ ರೀತಿ ಆತರ ಇರಲ್ಲ ಸರ್. ಮಿನಿಮಮ್ 50,000 ಇರಬೇಕು. ಒಂದು ಸ್ಮಾಲ್ ಜಾಗದಲ್ಲಿ ಅವರು ಸ್ವಂತ ಮನೆಯಲ್ಲೇ ಒಂದು ಸ್ಮಾಲ್ ಸ್ಪೇಸ್ ಅಲ್ಲಿ ಇಟ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಅಂದ್ರೆ ಸಣ್ಣ ಪುಟ್ಟದಾಗೆ ನಾನು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಒಂದು ಆಸೆ ಅಮಲ ಇಟ್ಕೊಂಡ್ರೆ ಅಂತವ್ರಿಗೆ ಒಂದು ಒಳ್ಳೆ ಆಯ್ಕೆ ತ್ರಿಶು ಮಸಾಲ. ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನ ನಾವು ಹೊರಗಡೆ ಪರ್ಚೇಸ್ ಮಾಡೋದ್ರಿಂದ ಎಲ್ಲಾ ಕಡೆಯಿಂದನೂ ಕೂಡ ರೀಆರ್ಡರ್ ಅಂತೂ 100% ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಯಾವ್ಯಾವ ಏರಿಯಾಗೆ ಡಿಸ್ಟ್ರಿಬ್ಯೂಷನ್ಶಿಪ್ ಕೊಡ್ತೀರಾ ಸರ್? ಈಗ ಆಲ್ ಓವರ್ ಕರ್ನಾಟಕ ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರತಿ ತಾಲೂಕಿಗೆ ಒಬ್ಬೊಬ್ರು ಡಿಸ್ಟ್ರಿಬ್ಯೂಷನ್ ಅಂತ ಕೊಡ್ತಾ ಇದ್ದೀರಾ. ಕರೆಂಟ್ಲಿ ಎಷ್ಟು ಡಿಸ್ಟ್ರಿಬ್ಯೂಟರ್ ನಿಮ್ದು ಇದ್ದಾರೆ ಸರ್? ಪ್ರೆಸೆಂಟ್ಲಿ ಒಂದು 45 to 50 ತಾಲೂಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ. 50 ಜನ ಆಲ್ರೆಡಿ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೈಸೂರು ಇದೆ, ನೆಲಮಂಗಲ ಇದೆ, ಬೆಂಗಳೂರು ಬನಶಂಕರಿ ಇದೆ, ವರ್ತೂರ್ ಅಂತ ಇದೆ ಮೈಸೂರಿನಲ್ಲಿ, ಬೆಂಗಳೂರಲ್ಲಿ ಅಲ್ಲೆಲ್ಲ ಇದೆ. ಆಮೇಲೆ ಈ ಭಾಗಕ್ಕೆ ಬಂದ್ರೆ ಇಲ್ಲಿ ಸಾಗರದಲ್ಲಿ ಇದೆ, ಶಿವಮೊಗ್ಗ ಸಿಟಿ ಇದೆ, ಚಿಕ್ಕಮಂಗ್ಳೂರ್ ಇದೆ, ಮಂಡ್ಯದಲ್ಲಂತೂ ಆಲ್ಮೋಸ್ಟ್ ಆಲ್ ಫುಲ್ ಕಂಪ್ಲೀಟ್ ಆಗಿದೆ, ಎಲ್ಲ ಕಡೆ ಇದ್ದಾರೆ. ಸರ್, ಇವಾಗ ನಾನು ಕೇಳ್ತಾ ಇರುವಂತದ್ದು, ನಮ್ಮ ವೀಕ್ಷಕರು ನೋಡ್ತಾ ಇರೋರು ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಬೇಕು ಅಂತಂದ್ರೆ ಯಾವ ರೀತಿ ಅವ್ರು ತಗೋಬಹುದು? ಅಂದ್ರೆ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಇರೋರು ತಗೊಬೇಕಾ, ಹೊಸದಾಗಿ ನಾನೇನಾದ್ರು ಮಾಡ್ಬೇಕು ಅಂತ ಹೇಳ್ತಾರೆ ಅವರು ತಗೋಬಹುದು ಸರ್? ಈಗ ಈ ಯಾವ ತರ ಇದೆ ಅಂತಂದ್ರೆ ಸರ್, ಟೋಟಲಿ ಈಗ ಯಾವುದೇ ಒಂದು ಕಂಪ್ನಿನಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನ ತಗೊಬೇಕು ಅಂತಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ಸರ್. ಅಂದ್ರೆ ಕೆಲವು ಕಂಪ್ನಿಗಳಲ್ಲಿ ಯಾವ ತರ ಇರುತ್ತೆ, 3 ರಿಂದ 5 ಲಕ್ಷ ಡೆಪಾಸಿಟ್ ಮಾಡೋ ಅಂತದ್ದು ಇರುತ್ತೆ. ಕರೆಕ್ಟ್. ಬಟ್ ನಮ್ಮ ಕಂಪ್ನಿನಲ್ಲಿ, ನಮ್ಮ ತ್ರಿಶು ಮಸಾಲದಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಕನ್ಫರ್ಮ್ ಮಾಡ್ಕೊಂತೀನಿ ಅಂತ ಅನ್ನೋದಾದ್ರೆ ಮಿನಿಮಮ್ 50,000 1 lakh ಇನ್ವೆಸ್ಟ್ಮೆಂಟ್ ಇಂದಲೂ ಕೂಡ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಜಸ್ಟ್ 50,000 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದಾ? 100% ಸರ್. ಬಿಸ್ನೆಸ್ 50,000. ಈಗ ಬೇರೆ ಕಂಪನಿನಲ್ಲಿ ಸರ್ ಮಿನಿಮಮ್ 3 ಲಕ್ಷ ಬೇಕು, 5 ಲಕ್ಷ ಬೇಕು, ಕೇಳಿದ್ದೀನಿ, ಸ್ಕ್ವೇರ್ ಫೀಟ್ ಜಾಗ ಇರಬೇಕು, ಇಷ್ಟು ವೆಹಿಕಲ್ ಇರಬೇಕು ಅಂತ ಎಲ್ಲ ಇರುತ್ತೆ. ಬಟ್ ನಮ್ಮಲ್ಲಿ ಯಾವುದೇ ರೀತಿ ಆತರ ಇರಲ್ಲ ಸರ್. ಮಿನಿಮಮ್ 50,000 ಇರಬೇಕು. ಒಂದು ಸ್ಮಾಲ್ ಜಾಗದಲ್ಲಿ ಅವರು ಸ್ವಂತ ಮನೆಯಲ್ಲೇ ಒಂದು ಸ್ಮಾಲ್ ಸ್ಪೇಸ್ ಅಲ್ಲಿ ಇಟ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಅಂದ್ರೆ ಸಣ್ಣ ಪುಟ್ಟದಾಗೆ ನಾನು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಒಂದು ಆಸೆ ಅಮಲ ಇಟ್ಕೊಂಡ್ರೆ ಅಂತವ್ರಿಗೆ ಒಂದು ಒಳ್ಳೆ ಆಯ್ಕೆ ತ್ರಿಶು ಮಸಾಲ. ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನ ನಾವು ಹೊರಗಡೆ ಪರ್ಚೇಸ್ ಮಾಡೋದ್ರಿಂದ ಎಲ್ಲಾ ಕಡೆಯಿಂದನೂ ಕೂಡ ರೀಆರ್ಡರ್ ಅಂತೂ 100% ಬರುತ್ತೆ, ಬರ್ತಾ ಇದೆ, ಪ್ರೆಸೆಂಟ್ ಆಲ್ರೆಡಿ ಬರ್ತಾ ಇದೆ. ಸೊ ನನಗೆ ಒಂದು ಇಷ್ಟ ಆಯ್ತು ಸರ್, ಮಿನಿಮಮ್ 50,000 ಸ್ಟಾರ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಒಂದು 10x10 ರೂಮ್ ಇದ್ರು ಸಾಕು, ಅಥವಾ ನಿಮ್ಮ ಮನೆಯ ಒಂದು ಸೈಡ್ ಅಲ್ಲಿ ರೂಮ್ ಇದ್ರು ಸಾಕು, ಡೆಫಿನೆಟ್ಲಿ ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು ಸರ್. ಪ್ರತಿಯೊಬ್ರು ಮಾಡೋದು ಒಂದು ಮಾರ್ಜಿನ್ಗೋಸ್ಕರ, ಲಾಭಕ್ಕೋಸ್ಕರ. ತ್ರಿಶು ಮಸಾಲ ಜೊತೆ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಲಾಭ ಕೊಡ್ತೀರಾ ಸರ್ ನೀವು? 100% ಸರ್. ಆಮೇಲೆ ನಿಮ್ಮ ಕನ್ನಡ ಕೋರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರಂತೂ ಮೋರ್ ಬೆನಿಫಿಟ್. ಇನ್ನ ಬೆನಿಫಿಟ್ ಇದೆಯಾ? ಫಸ್ಟ್ ನಾರ್ಮಲ್ ಬೆನಿಫಿಟ್ ಹೇಳಿ, ಏನ್ ಮಾರ್ಜಿನ್ ಕೊಡ್ತಾರೆ? ಈಗ 22% ಮಾರ್ಜಿನ್ ಇರುತ್ತೆ, 22% ಮಾರ್ಜಿನ್ ಸಿಗ್ತಾ ಇದೆ. ಓಕೆ ಓಕೆ ಓಕೆ. ಡಿಸ್ಟ್ರಿಬ್ಯೂಟರ್ ಗಳಿಗೆ? ಎಸ್ ಸರ್, 100% ಸರ್. ಸರಿ. ಅವರಿಗೆ ಏನಾದ್ರು ಈಗ ಕನ್ನಡ ಕೋರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರುವಂತವ್ರಿಗೆ 50% ಮಾರ್ಜಿನ್ ಅಲ್ಲಿ ನಾವು ಅವರಿಗೆ ಪ್ರಾಡಕ್ಟ್ಸ್ ಅನ್ನ ಕೊಡುವಂತ ಮಾಡಿಕೊಡ್ತೀವಿ ಸರ್. ಅಂದ್ರೆ ಸ್ಟಾರ್ಟಿಂಗ್ 3 ಬಿಲ್ಸ್ ಅನ್ನ ನಾವು ಅವರಿಗೆ ಮಾತ್ರ 3 ಬಿಲ್ಗೆ ಅಂದ್ರೆ ಒಂದು ಸ್ಪೆಷಲ್ ಆಫರ್. ಸ್ಪೆಷಲ್ ಆಫರ್, ಲಾಂಚಿಂಗ್ ಆಫರ್. ಸೊ ತ್ರಿಶು ಮಸಾಲ ಆನ್ಲೈನ್ ಅಲ್ಲಿ ಬರ್ತಾ ಇರೋ ಕಾರಣ, ಒಂದು ನಮ್ಮ ಕನ್ನಡ ಕೋರ ಚಾನಲ್ ವೇದಿಕೆಗೆ ಬರ್ತಾ ಇರೋ ಕಾರಣ, ಕನ್ನಡ ಕೋರ ವೀಕ್ಷಕರು ಯಾರೇ ನೋಡ್ತಾ ಇದ್ರು 50,000ದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರು ಕೂಡ 22% ವರೆಗೆ ಲಾಭ ಗಳಿಸಬಹುದು. ಆದರೆ ಕನ್ನಡ ಕೋರ ಕಡೆಯಿಂದ ಸ್ಪೆಷಲ್ ಆಫರು, ಎಷ್ಟು ಮಿನಿಮಮ್ ಆರ್ಡರ್ ಮಾಡಿದ್ರೆ 50% ಕೊಡ್ತೀರಾ ನಮಗೆ ಸರ್? ಮಿನಿಮಮ್ 1 lakh ಇಂದ ಮಾಡಬಹುದು. ಮಿನಿಮಮ್ 1 lakh 50%. ಅಂದ್ರೆ ನಾವು 1 ಲಕ್ಷದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
50,000 ದುಡಿಬೋದೇನ್ರಿ? ಎಸ್ 100% ಸರ್. ಸರ್ ಈಗ ದಿವಸಕ್ಕೆ 25,000 ರೂಪಾಯಿ ಸೇಲ್ಸ್ ಮಾಡ್ತಾರೆ, ಸೇಲ್ಸ್ ಮಾಡೋ ಅಂತವ್ರು ಇರ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಸರ್, ಈಗ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಈಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೊಡಿ ಅಂತ ಕೇಳೋಂಥದ್ದು ಇರುತ್ತೆ ಕಾಮನ್ ಆಗಿ. ಈಗ ನಾವು ಸೇಲ್ಸ್ ಎಂಪ್ಲಾಯೀಸ್ ಆದ್ರೆ ಇನ್ಸೆಂಟಿವ್ ಟೈಪ್ ಅಲ್ಲಿ ನಾವು ಅವ್ರಿಗೆ ಕೊಡ್ತೀವಿ. ಅದನ್ನ ಅವರು ಸೇಲ್ಸ್ ಎಂಪ್ಲಾಯೀಸ್ಗಾದ್ರೂ ಯೂಸ್ ಮಾಡ್ಕೊಬಹುದು ಅಥವಾ ಇನ್ಸೆಂಟಿವ್ ರೂಪದಲ್ಲಿ ಅವರು ಪಡಿಬಹುದು. ಏನ್ ಹೇಳ್ತಾ ಇದ್ದೀರಾ? ಮಾರ್ಜಿನ್ ಜೊತೆಗೆ ಅವ್ರಿಗೆ ಇನ್ಸೆಂಟಿವ್ ಸಿಗುತ್ತೆ. ಅಂದ್ರೆ ನಾವು ನಿಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡ್ರೆ ಸರ್ ಮಾರ್ಜಿನು ಕೊಡ್ತೀರಾ? ಎಸ್ ಸರ್. ಇವಾಗ ನಮ್ಮ ವೀಕ್ಷಕರಿಗೋಸ್ಕರ 3 ಬಿಲ್ ಅಲ್ಲಿ 50% ಮಾರ್ಜಿನ್ ಕೊಡ್ತೀರಾ, ಸರ್ ಜೊತೆಲಿ ಇನ್ಸೆಂಟಿವ್ ಕೊಡ್ತೀರಾ? ಕೂಡ ಕೊಡ್ತೀವಿ. ಅದಕ್ಕೆ ನಾವು ಟಾರ್ಗೆಟ್ ಇದೆಯಾ ಸರ್? ಇದೆ ಸರ್ ಟಾರ್ಗೆಟ್. ಏನ್ ಟಾರ್ಗೆಟ್ ಕೊಟ್ಟಿದ್ದೀರಿ? ವಿತ್ ಇನ್ 30 days ಅಲ್ಲಿ ಇಷ್ಟು 1 per lakh ರೀಚ್ ಮಾಡಿದ್ರೆ ಇಷ್ಟ ಅಂತ ಹೇಳಿ ಇನ್ಸೆಂಟಿವ್ ಅಂತ ಇರುತ್ತೆ. 7 1 ಲಕ್ಷ ನಾವು ಮಾಡಿದ್ವಿ, ಎಸ್ ಸರ್. 1 ಲಕ್ಷ ಮಾಡಿದಕ್ಕೆ ಆಲ್ರೆಡಿ ನಿಮ್ಮಿಂದ 50,000 ದುಡ್ಕೊಂಡ್ಬಿಡ್ತೇವೆ. ಎಸ್ ಸರ್. ಅದ್ರ ಮೇಲೆ ಏನೇನ್ ಅದ್ರ ಕೊಡ್ತೀರಾ? ಜೊತೆಗೆ 7,000 ಇನ್ಸೆಂಟಿವ್ ಸಿಗುತ್ತೆ ಸರ್. 7,000? ಎಸ್ ಸರ್ 100% ಸರ್. 2 lakh ಮಾಡಿದ್ರು ಪರ್ ತಾಲೂಕಲ್ಲಿ ಟೋಟಲಿ 15,000 ಸಿಗುತ್ತೆ ಸರ್. 15 ಅಂದ್ರೆ 15,000 15,000 ಸಿಗುತ್ತೆ ಸರ್. 3 ಲಕ್ಷ ಮಾಡಿದ್ರೆ ಸರ್ ಅದನ್ನ ಅವರು ಒಂದು ವೆಹಿಕಲ್ ಇದಕ್ಕಾದ್ರೂ ಬಳಸ್ಕೊಬಹುದು ಅಥವಾ ಸ್ಪೇಸ್ ಒಂದು ರೆಂಟ್ ಇರುತ್ತೆ ಅದಕ್ಕಾದ್ರೂ ಬಳಸ್ಕೊಬಹುದು. ಬಟ್ ಮಾರ್ಜಿನ್ ಜೊತೆಗೆ ಅದನ್ನ ನಾವು ನಮ್ ಪೆಟ್ರೋಲ್ ಖರ್ಚು ಹೋಗಿತ್ತಲ್ಲ ಸರ್? ಸರ್ ಮ್ಯಾನೇಜ್ ಆಗುತ್ತೆ ಸರ್ 100%. ಎಲ್ಲದು ಸರ್ ಮಿನಿಮಮ್ 1.5 ಲಕ್ಷ ರೂಪಾಯಿ ಅರ್ನ್ ಮಾಡಬಹುದು ಸರ್ ಮಂತ್ ಅಲ್ಲಿ. ಸರ್ 100%. ನಿಮ್ ಜೊತೆ ಕೈ ಜೋಡಿಸೋದ್ರಿಂದ 1.5 ಲಕ್ಷದವರೆಗೆ ಆದಾಯ ಮಾಡಬಹುದು. ಸ್ವಂತ ಉದ್ಯೋಗನ ಸೃಷ್ಟಿ ಮಾಡ್ಕೊಂಡು ಸ್ವಂತ ಬಿಸ್ನೆಸ್ ಅನ್ನ ಮಾಡ್ಕೊಂಡು ತ್ರಿಶು ಮಸಾಲ ಮಾಡ್ಬೋದು ಸರ್. ಮಾಡ್ಬೋದು ಮಾಡ್ತಾ ಇದಾರೆ ಸರ್. ಈಗೆಲ್ಲ ನಮ್ಮ ಪಾಂಡವಪುರ ಡಿಸ್ಟ್ರಿಬ್ಯೂಟರ್ ಇದಾರೆ, ಕೇರ್ಪೇಟೆ ಇದಾರೆ, ಎಲ್ಲಾ ಕಡೆನೂ ಕೂಡ ಒಂದು ಚೆನ್ನಾಗಿ 1.5 ಲಕ್ಷ ದುಡಿತಾರೇನ್ರಿ? ಸರ್ 100%. IT ಲೆವೆಲ್ ಕೊಟ್ಟೋಗ್ಬಿಡ್ರಲ್ಲ ಅವರು. ಎಸ್ ಸರ್ ದುಡಿಬಹುದು ಸರ್. ಸರ್ ಎಫರ್ಟ್ ಆಗ್ಬೇಕು. ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಒಂದು ಗ್ರೋತ್ ಅನ್ನ ಕಾಣಬೇಕು ಅಂದ್ರೆ ಎಫರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಬಿಲ್ಡಿಂಗ್ ಅನ್ನ ಯಾವ ತರ ಸ್ಟ್ರಕ್ಚರ್ ಹಾಕಿ ಪಿಲ್ಲರ್ ಹಾಕಿ ಯಾವ ತರ ನಾವು ಕಟ್ತೀವಿ ಆ ತರ ನಾವು ಗ್ರೌಂಡ್ ಲೆವೆಲ್ ನಲ್ಲಿ ಒಂದು 3 months ಎಫರ್ಟ್ ಆಗ್ಬೇಕು. ಯಾವುದೋ ಒಂದು ಹೊಸದಾಗಿ ಶುರು ಮಾಡೋಂಥವ್ರಿಗೂ ಕೂಡ ನಾನು ಹೇಳೋಂಥದ್ದು ಅಷ್ಟೇ. ಪ್ರೀವಿಯಸ್ ನೀವು ವಿತೌಟ್ ಎಕ್ಸ್ಪೀರಿಯನ್ಸ್ ನೀವು ಶುರು ಮಾಡ್ತೀನಿ ಅಂತಂದ್ರೆ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ 3 months ಎಫರ್ಟ್ ಆಗಿ ವರ್ಕ್ ಮಾಡಿ, ಆಟೋಮೆಟಿಕಲಿ ಗ್ರೋತ್ ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಪ್ರಾಡಕ್ಟ್ ನಾವು 100% ಜಿನೇನ್ ಆಗಿ ಹೇಳ್ತೀವಿ ಸರ್. ನೀವು ಕೊಟ್ಟಂತ ಪ್ರಾಡಕ್ಟ್ 100% ರೀಆರ್ಡರ್ ಬರುತ್ತೆ ಸರ್. ಫಸ್ಟ್ ಟೈಮ್ ಪ್ಲೇಸ್ಮೆಂಟ್ ಕೊಡ್ಲಿಕ್ಕೆ ರಿಸ್ಕ್ ಆಗಲ್ಲ. ಆ ಪ್ಲೇಸ್ಮೆಂಟ್ ಕೊಟ್ಟಂತ ಪ್ರಾಡಕ್ಟ್ ರೀಆರ್ಡರ್ ಬರಬೇಕು ಅಂತಂದ್ರೆ ಅದ್ರಲ್ಲಿ ಕ್ವಾಲಿಟಿ ಇರಬೇಕು ಅಲ್ವಾ? ಕ್ವಾಲಿಟಿ ನಮ್ ತ್ರಿಶು ಮಸಾಲದಲ್ಲಿ ಇದೆ. ಇನ್ನೊಂದು ನಿಮ್ 50,000 ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಸೊ ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಬಹುದಾ? ನಿಮ್ದು 14 ವೆರೈಟಿ ಇದೆ. ಯಾವ್ದು ಬೇಕಾದ್ರೂ ಆ ಕೆಲವೊಂದು ಲೊಕೇಶನ್ ಅಲ್ಲಿ ಇಂಥ ಪ್ರಾಡಕ್ಟ್ಸ್ ಮೂಮೆಂಟ್ ಇರುತ್ತೆ ಸರ್. ಆ ತರನು ಕೂಡ ಕೊಡ್ತೀವಿ ಸರ್. ನಮ್ಮಲ್ಲಿ ಯಾವ್ದೇ ರೀತಿ ಡಂಪ್ ಮಾಡೋಂಥದ್ದಿಲ್ಲ ಸರ್. ಬೇರೆ ಕಂಪನಿಯಿಂದ ನಾನು ಕೇಳಿದ್ದೀನಿ ಸರ್, ಡಿಸ್ಟ್ರಿಬ್ಯೂಟರ್ಸ್ ಮಾತಾಡ್ತಾ ಇರ್ತಾರೆ ಇಷ್ಟೇ MOQ ತಗೊಬೇಕು, ಇಷ್ಟೇ ಡಂಪ್ MOQ ಮಿನಿಮಮ್ ಇರುತ್ತೆ. ಎಸ್ ಸರ್ ಮಿನಿಮಮ್ MOQ ಅಂತ ಇರುತ್ತೆ. ಅಂದ್ರೆ ಕೆಲವೊಂದು ಅಲ್ಲಿ ಇಷ್ಟು ಮಿನಿಮಮ್ ಇಷ್ಟು ಐಟಮ್ಸ್ ನ ತಗೊಳ್ಳೇಬೇಕು ಅಂತ ಪ್ರೆಸರ್ ಇರುತ್ತೆ. ನಮ್ಮಲ್ಲಿ ಯಾವ್ದೇ ರೀತಿ ಪ್ರೆಸರ್ ಇರಲ್ಲ ಸರ್. ಇಷ್ಟ ನೋಡ್ಕೊಂಡು ಆರಾಮ್ಸೆ ಅವ್ರ ಬಿಸ್ನೆಸ್ ಅನ್ನ ನಮ್ ಜೊತೆನಲ್ಲಿ ಶುರು ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಕ್ವಶನ್, ಈಗೇನೋ ನಮ್ಗೆ ಮಿಸ್ ಕ್ಯಾಲ್ಕುಲೇಷನ್ ಆಗಿ ಯಾವ್ದೋ ಬೇರೆ ಪ್ರಾಡಕ್ಟ್ ತಗೊಂಡೋಗ್ಬಿಡ್ತೀವಿ, ಓಕೆ, ಉಳ್ಕೊಂಡ್ಬಿಡುತ್ತೆ, ಓಕೆ, ಮಸ್ತ್ ಉಳಿದಿದ್ದೆಲ್ಲ ಖಾಲಿ ಆಗಿರುತ್ತೆ. ಆವಾಗ ನಾವು ಆ ಉಳಿದಿರೋ ವಸ್ತುನ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್. ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ. ಹೌದಾ ಸರ್ 100% ಸರ್. ಸೊ ಆ ಬೆಂಬಲನೂ ಇದೆ ನಿಮ್ ಕಡೆ ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮಲ್ಲಿ ಡೇ 1 ಇಂದ ಇರೋಂಥ ಡಿಸ್ಟ್ರಿಬ್ಯೂಟರ್ಸ್ ಟಿಲ್ ಟುಡೇ ಇದ್ದಾರೆ. ನಮ್ಮಲ್ಲಿ 4 ಪ್ರಾಡಕ್ಟ್ಸ್ ಇಂದ ನಾವು ಶುರುವಾದಂಥದ್ದು. ಇವತ್ತು 14 ವೆರೈಟೀಸ್ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ. ವಿತ್ ಡಿಮ್ಯಾಂಡ್ ಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಕಸ್ಟಮರ್ಸ್ ಯಾವ ತರ ಕೇಳ್ತಾ ಇದ್ದಾರೆ ಅದೇ ರೀತಿ ನಾವು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀರಾ. ಸೂಪರ್ ಆಗಿ ಅಂತ ಹೇಳ್ಬೋದು. ಸರಿ, ಫೈನಲ್ ಆಗಿ ಯಾರಾದ್ರೂ ನಾವು ಬರಬೇಕು ಅಂತ ಅಂದ್ರೆ ಎಲ್ಲಿಗೆ ಬರಬೇಕು? ಈ ಲೊಕೇಶನ್ ಹೇಳಿ ಸರ್ ನಮ್ಗೆ. ಸರ್ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಬರೋಂತ ತುರುವೇಕೆರೆ ತಾಲೂಕಿನಲ್ಲಿ ಬರೋಂತ ಒಂದು ಗ್ರಾಮ ಕುರುಬರಹಳ್ಳಿ ಗ್ರಾಮ. ಲೊಕೇಶನ್ ಕೊಟ್ಬಿಡ ಸರ್. ಹಾಕೊಂಡ್ಬಂದ್ಬಿಡ್ಲಿ. ನಮ್ಮ ಓನ್ ವೆಬ್ಸೈಟ್ ಕೂಡ ಇದೆ. ಈಗ ನಮ್ಮ ಕುಕಿಂಗ್ ವಿಡಿಯೋಸ್ನೆಲ್ಲ ನಮ್ಮ ತ್ರಿಶು ಮಸಾಲ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಮಾಡೋಂತಾರೆ. ಕೆಲವರೆಲ್ಲ ಆನ್ಲೈನ್ ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ಕೊಂಡು ತರ್ಸ್ಕೊಳ ಅಂತಾರೆ. ಆಪ್ಷನ್ ಇದೆ ನಿಮ್ದು. ಓನ್ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ಇಂದ ಡೈರೆಕ್ಟ್ ಬೈ ಮಾಡಬಹುದು. ಬೈ ಮಾಡ್ತಿದ್ದಾರೆ ಸರ್. ಓಕೆ, ಸೊ ವೀಕ್ಷಕರೇ, ನಾನು ನಿಮಗೆ ಲೊಕೇಶನ್ ಕೊಟ್ಟಿರ್ತೀನಿ, ಸರ್ ಹೇಳ್ದಂಗೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೊಟ್ಟಿರ್ತೀನಿ ಅಂಡ್ ವೆಬ್ಸೈಟ್ ಕೂಡ ಕೊಟ್ಟಿರ್ತೀನಿ. ನನ್ನ ವಿಡಿಯೋಸ್ ನೋಡ್ತಾ ಇರೋ ವ್ಯೂವರ್ಸ್ ನೀವು ಡೈರೆಕ್ಟ್ ಆರ್ಡರ್ ಮಾಡ್ಬೋದು. ಪ್ಯಾಕ್ ಬೈ ಪ್ಯಾಕ್ ನೀವು ಆರ್ಡರ್ ಮಾಡ್ಕೋಬಹುದು. ಇದು ರೀಟೇಲ್ ನಿಮಗೋಸ್ಕರ. ಇನ್ನು ಯಾರ್ಯಾರು ನೋಡ್ತಾ ಇದ್ದಾರಾ, ನಾವು ಒಂದು ಬಿಸ್ನೆಸ್ ಮಾಡ್ಬೇಕು ಬ್ರೋ, ಒಂದೊಳ್ಳೆ ಸಾಧನೆ ಮಾಡಬೇಕು, ಸರ್ ತರ ನಾವು ಬೆಳಿಬೇಕು, ತಿಂಗಳಿಗೆ 1 ರಿಂದ 1.5 ಲಕ್ಷ, ನಾನು ಹೇಳಿದ್ದೀನಿ ತಾನೆ, ಬೆಳಗ್ಗೆ ಹೋದ್ರೆ ಮಧ್ಯಾಹ್ನದಲ್ಲಿ ವಾಪಸ್ ಬಂದ್ಬಿಡ್ತೀರಾ ನೀವು, ಅಂತ ಒಂದು ಬಿಸ್ನೆಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ತ್ರಿಶು ಮಸಾಲಾನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸರ್, ಇವತ್ತು ಈ ವಿಡಿಯೋ ಎಲ್ಲ ನೋಡಿದವ್ರಿಗೆ ಫೈನಲ್ ಆಗಿ ನಿಮ್ಮ ಕಡೆಯಿಂದ ತ್ರಿಶು ಮಸಾಲಾ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ತ್ರಿಶು ಮಸಾಲಾ ಒಂದು ಒಳ್ಳೆ ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನ ಹೊರಗಡೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಎಂಡ್ ಆಫ್ ದಿ ಕಸ್ಟಮರ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಲ್ಲಿ ಸಿಗಬೇಕು. ಸರ್, ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೆಲ್ತ್ ತುಂಬಾ ಹಾಳಾಗ್ತಾ ಇದೆ. ಬಳಸೋಂಥ ಪ್ರಾಡಕ್ಟ್ ಫುಡ್ ನಿಯಮಾವಳಿಗಳು ಚೇಂಜ್ ಆಗ್ತಾ ಇರೋದ್ರಿಂದ ನಾವು ಗಮನಿಸ್ತಾ ಇರ್ಬೋದು. ತುಂಬಾ ಚಿಕ್ಕ ಏಜ್ ಅಲ್ಲಿ 30-35 ವರ್ಷ 40 ವರ್ಷದ ಏಜ್ನವರಿಗೆಲ್ಲ BP ಶುಗರ್ ಇಲ್ದಿದ್ದೆಲ್ಲ ತುಂಬಾ ಬರ್ತಾ ಇದೆ. ಕೆಲವುದಕ್ಕೂ ಕೂಡ ಮೇನ್ ಕಾರಣ ಏನಂತಂದ್ರೆ ನಾವು ಬಳಸ್ತಕ್ಕಂಥ ಫುಡ್ ನಿಯಮಾವಳಿಗಳು, ನಾವು ಬಳಸ್ತಕ್ಕಂಥ ಫುಡ್ ಪ್ರಾಡಕ್ಟ್. ಸೊ ಈ ಫಾಸ್ಟ್ ದಿನಗಳಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡು ಮಾಡ್ಕೊಬೇಕಂದ್ರೆ ನಮ್ಮ ತ್ರಿಶು ಮಸಾಲ ಬಂದು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಶೈಲಿಯಲ್ಲಿ ತಯಾರಿಸಲ್ಪಟ್ಟಂತ ಒಂದು ಏಕೈಕ ಮಸಾಲ.
ನಮ್ಮ ತಾಯಿಯ ಕೈ ರುಚಿ ತ್ರಿಶು ಮಸಾಲ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಮಗೆ ಒಂದು ಉತ್ತಮವಾದ ಒಂದು ಆರೋಗ್ಯಕರವಾದಂಥ ಒಂದು ಒಳ್ಳೆ ಉತ್ಪನ್ನ ನಿಮಗೆ ಸಿಗುತ್ತೆ. ಇದನ್ನು ಬಳಸೋದ್ರಿಂದ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೇಳ್ತಾ, ಈ ಡಿಸ್ಟ್ರಿಬ್ಯೂಷನನ್ನು ಮಾಡ್ಕೊಳ್ಳೋಂಥವ್ರು, ಸ್ವಂತ ಉದ್ಯೋಗವನ್ನು ಶುರು ಮಾಡೋ ಅಂಥವ್ರಿಗೆ ಒಂದು ಒಳ್ಳೆ ಆಯ್ಕೆ. ಈ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡು ಅವರು ಕೂಡ ಒಂದು ಸ್ವಂತ ಕನಸನ್ನು ಕಟ್ಕೊಂಬರೋ ಅಂಥವ್ರಿಗೆ ಒಂದು ತ್ರಿಶು ಮಸಾಲ ಬಿಸ್ನೆಸ್ಸನ್ನು ಶುರು ಮಾಡಿ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲೂ ಕೂಡ ತುಂಬ ಕಡಿಮೆ ಇದರಲ್ಲಿ ಇಟ್ಟಿರೋದ್ರಿಂದ ಒಂದು ಒಳ್ಳೆ ಆಯ್ಕೆ ಅಂತಲೇ ನಾನು ಹೇಳ್ಬೋದು. ಹೇಳ್ತೀರಲ್ವಾ, ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀರಾ ಸಮಾಜಕ್ಕೆ, ನಂಬರ್ 1. ಜೊತೆಲಿ ಹಳ್ಳಿಯಲ್ಲಿ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬಿಟ್ಟು ಹಳ್ಳಿಯಲ್ಲಿ ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದೀರಾ. ನಂಬರ್ 2, ನಿಮ್ಮ ಅಮ್ಮನ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೀರಾ, ನಿಮ್ಮ ಮಿಸಸ್ ಅನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ. ಇದು ನಂಬರ್ 3. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ, ಅದು 50,000ದಿಂದ ತಗೊಂಡ್ಬರ್ತಾ ಇದ್ದೀರಾ. ಅಂಡ್ 1 ಲಕ್ಷದ ಮೇಲೆ ಮಾಡ್ತಾ ಇದ್ದಂಗೆ 50% ನಿಮ್ಗೆ ಮಾರ್ಜಿನ್ ಕೊಡ್ತಾ ಇದ್ದಾರೆ, ಇನ್ಸೆಂಟಿವ್ ಬರ್ತಾ ಇದೆ. 1 ಲಕ್ಷಕ್ಕೆ 7,000, 2 ಲಕ್ಷ ನೀವು ಸೇಲ್ಸ್ ಮಾಡ್ತಾ ಇದ್ದಂಗೆ ನಿಮ್ಗೆ 15,000, 3 ಲಕ್ಷ ಮಾಡ್ತಾ ಇದ್ದಂಗೆ 18,000ವರೆಗೂ ಕೂಡ ಒಂದು ಒಳ್ಳೆ ನಿಮ್ಗೆ ಇನ್ಸೆಂಟಿವ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ರ. ಇವೆಲ್ಲ ಆಪರ್ಚುನಿಟಿಯನ್ನ ಒಂದೇ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ತಂದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಿಮ್ಮ ಒಂದು ಜರ್ನಿ ಮುಂದುವರಿತಾ ಇರ್ಲಿ. ತ್ರಿಶು ಮಸಾಲ ಅನ್ನೋದು ಆಲ್ ಓವರ್ ಇಂಡಿಯಾದಲ್ಲಿ ಹೆಸರು ಮಾಡ್ಬೇಕು. ಸೌತ್ ಇಂಡಿಯಾದಲ್ಲಂತೂ ಈಗ ಹೆಸರು ಮಾಡ್ತಾ ಇದೆ, ಆಲ್ ಓವರ್ ಇಂಡಿಯಾ ಮಾಡ್ಲಿ ಅಂತ ನಮ್ಮ ವೀಕ್ಷಕರ ಕಡೆಯಿಂದ, ಕನ್ನಡಿಗರ ಕಡೆಯಿಂದ, ಕನ್ನಡಿಗರನ್ನ ಬೆಳೆಸ್ಬೇಕು ಅಂತ ಹೇಳ್ತೀನಲ್ಲ, ನೀವು ಕನ್ನಡಿಗರಾಗಿದ್ರೆ ದಯವಿಟ್ಟು ತ್ರಿಶು ಮಸಾಲಾನ ಬಳಸಿ, ಇವರನ್ನ ಬೆಳೆಸಿ. ಏನ್ ಹೇಳ್ತೀರಾ ಸರ್? ಕರೆಕ್ಟ್ ಅದ್ರ ಹಾಗಾದ್ರೆ ನಮ್ಮ ಕನ್ನಡಿಗರಿಗೆ ಒಂದು ಧನ್ಯವಾದ ಹೇಳ್ಬಿಡ್ಬೋದು ಹಾಗಾದ್ರೆ? ಧನ್ಯವಾದಗಳು ಸರ್. ಹೇಳ್ಬಿಡ್ತೀರಲ್ವಾ? ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಅಂಡ್ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ತ್ರಿಶು ಮಸಾಲಾನ ಬಳಸಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು. ನಮಸ್ಕಾರ.